ದಯಮಾಡಿ ಎಲ್ಲ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ದಯಮಾಡಿ ಹಿಂದೆ ನಿಲ್ತಿರ್ತಕ್ಕಂಥವ್ರು ದಯಮಾಡಿ ಸ್ವಲ್ಪ ಈ ಕಡೆ ಬರ್ರಿ. ಎಲ್ಲ ದಯಮಾಡಿ ನಿಲ್ತಿರ್ತಾವೆ ಎಡಭಾಗದಲ್ಲಿ ಯಾರು ಒಳಗಡೆ ಬರ್ತಾರೆ ದಯಮಾಡಿ ಹಿಂದಾಗಡೆ ಆಸನಗಳಿದೆ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬಂಧುಗಳೇ, ಇಂದು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳು ಕಾರ್ಖಾನೆಗಳ ಸ್ಥಾಪನೆಗೊಂಡು ಭಾರತ ದೇಶವನ್ನು ಮುನ್ನಡೆಸಿದಂತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ರವರೇ, ಶ್ರೀಯುತ ನಜೀರ್ ಅಹಮದ್ ರವರೇ, ರಾಣಿ ಸತೀಶ್ ರವರೇ, ಶ್ರೀಯುತ BK ಹರಿಪ್ರಸಾದ್ ರವರೇ, ಎಲ್ಲ ಕಾರ್ಯಾಧ್ಯಕ್ಷರೇ, ಅದೇ ರೀತಿಯಾಗಿ ನಮ್ಮ ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಆದಂಥ PT ಪರಮೇಶ್ವರ್ ಅವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ಈ ದಿವಸ ನಮ್ಮ ದೇಶದಾದ್ಯಂತ ಪುಣ್ಯ ಸ್ಮರಣೆ ಮಾಡುವಂಥ ಒಂದು ದಿವಸ. ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ 14 ವರ್ಷಗಳ ಕಾಲ ಜೈಲುವಾಸ ಮಾಡಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದಂಥ ಸಮಯದಲ್ಲಿ ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರಾಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಇವತ್ತು ನೆನಪಿನ ಅಂಗವಾಗಿ ನಮ್ಮೆಲ್ಲರ ಕಣ್ಮಣಿಯಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರನ್ನ ಈ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಮಾಡುವಂತ ತೀರ್ಮಾನವನ್ನು ಅಂದಿನ ದಿವಸ ತೆಗೆದುಕೊಂಡ್ರು. ಹೆಚ್ಚಿನ ಅಂಶ ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಅಲ್ಲ, ಈ ದೇಶ ಯಾವ ದಿಕ್ಕಿನ ಕಡೆಗೆ ಹೋಗಬೇಕು, ಈ ದೇಶ ಇನ್ನು ಮುಂದಿನ ದೂರದೃಷ್ಟಿತ್ವದಿಂದ ಈ ದೇಶದ ಸಮರ್ಥವಾದಂಥ ಸಂವಿಧಾನ, ಸಮರ್ಥವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಹೊಂದಿಕೊಂಡು ಇವತ್ತು ಕಾರ್ಯಕಲ್ಪವನ್ನು ರೂಪಿಸುವಂತ ಒಂದು ವ್ಯಕ್ತಿತ್ವವನ್ನು ಕೊಟ್ಟಂತವರು ಇವತ್ತು ಏನಾದರೂ